ಇಫ್ ಯು ಕೆನಾಟ್ ಕನ್ವಿನ್ಸ್ ಯು ಕನ್ಫ್ಯೂಸ್. ಅಂದರೆ ನಿನಗೆ ಮನವರಿಕೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದರೆ, ನಿನಗೆ ಕನ್ವಿನ್ಸ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನೀನು ಕನ್ಫ್ಯೂಸ್ ಮಾಡಿಬಿಡು, ನೀನು ಗೊಂದಲ ಮಾಡಿಬಿಡು ಅನ್ನುವಂತಹ ಒಂದು ನಾಣ್ಣುಡಿ ಇದೆ. ಕಳೆದ ಸುಮಾರು ಒಂದು 15-20 ದಿನಗಳಿಂದ ಅನೇಕ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ಅದರಲ್ಲಿ ಒಂದಿಷ್ಟು ಜನ ಕರ್ನಾಟಕದಲ್ಲಿ ಈಗ ಸಮೀರ್ ದೂತ ವಿಡಿಯೋ, ಧರ್ಮಸ್ಥಳ ಹಾರರ್ ವಿಡಿಯೋ ಬಂದ ಮೇಲೆ ಕೆಲವೊಂದಿಷ್ಟು ಜನ ರಿಸರ್ಚ್ ಜರ್ನಲಿಸ್ಟ್ಗಳು ಹುಟ್ಕೊಂಡು ಬಿಟ್ಟಿದ್ದಾರೆ. ರೂಮ್ನಲ್ಲಿ ಕುತ್ಕೊಂಡು 13 ವರ್ಷದ ಹಿಂದೆ ನಡೆದಂಥ ಸೌಜನ್ಯ ಪ್ರಕರಣವನ್ನು ಅವರವರ ರೂಮ್ಗಳಲ್ಲಿ ಕೆಲವೊಂದಿಷ್ಟು ಗ್ರಾಫಿಕ್ ಡಿಸೈನ್ ಮಾಡಿ, ಹಿಂದ್ಗಡೆ ಗ್ರಾಫಿಕ್ ಡಿಸೈನ್ ಮಾಡಿ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ, ನಿಮಗೆಷ್ಟು ಗೊತ್ತು ಸೌಜನ್ಯ ಪ್ರಕರಣ, ನಾವು ಸೌಜನ್ಯಳಿಗೆ ಬೆಂಬಲ ಕೊಡ್ತೀವಿ, ಆದರೆ ಅದರಲ್ಲಿ ಏನೋ ಬೇರೆ ಇದೆ ಅಂಥೇಳಿ ಕನ್ಫ್ಯೂಸ್ ಮಾಡೋದಕ್ಕೆ, ಕನ್ವಿನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಐಟಮ್ ವಿಡಿಯೋ ನಾನು ಇದನ್ನ ನೋಡಿದರೆ, ಡಿಸ್ಕ್ಲೇಮರ್, ಇದು ಯಾವುದೋ ಫ್ರಸ್ಟ್ರೇಟೆಡ್ ಕನ್ನಡ ಅಂತ ಹೇಳಿ, ಬಹುಶಃ ಈ ಹೆಸರು ತಕ್ಕಂಗೆ ಆ ಮನುಷ್ಯನ, ಆ ವ್ಯಕ್ತಿನೂ ಇದ್ದಾನೆ, ಫ್ರಸ್ಟ್ರೇಟೆಡ್ ಅಂತಾನೆ ಕಾಣ್ತದೆ. ಡಿಸ್ಕ್ಲೇಮರ್ ನೋಡಿದರೆ, ಅವನು ಕೊಡೋ ಬಿಲ್ಡಪ್ ನೋಡಿದರೆ ಅಪ್ಪಪ್ಪ ಭಯಂಕರ ಏನೋ ರಿಸರ್ಚ್ ಮಾಡಿಬಿಟ್ಟಿದ್ದಾನೆ, 13 ವರ್ಷದ ಹಿಂದೆ ಹೋಗಿ ರಿಸರ್ಚ್ ಮಾಡಿಬಿಟ್ಟಿದ್ದಾನೆ ಅಂತ ನಾನು ಅನ್ಕೊಂಡೆ. ಡಿಸ್ಕ್ಲೇಮರ್ ನೋಡಿದ ಮೇಲೆ ಏನೋ ನೋಡ್ಬೇಕನ್ಸುತ್ತು. ಆದರೆ ಅದೊಂದು ಟೆಕ್ನಿಕ್ಕು ಅವ್ರವ್ರ ವಿಡಿಯೋ ಮಾರ್ಕೆಟ್ ಆಗೋದಕ್ಕೆ. ಇದರಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ನಾನು ಈ ವಿಡಿಯೋನ ಯಾರೋ 4 ಜನ ಮಾಡಿರೋ ಭಾಷಣಗಳಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಲ್ಲ. ಈ ವಿಡಿಯೋದಲ್ಲಿ ಹೇಳುವಂತ ಪ್ರತಿಯೊಂದು ವಿಷಯಗಳು ಕೂಡ ಈ ಕೇಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸಾಕ್ಷಿದಾರರು, ಅವರಿಗೆ ಸಂಬಂಧಪಟ್ಟವರು ಕೊಟ್ಟಿರುವಂತಹ ಹೇಳಿಕೆಗಳೇ ಆಗಿರುತ್ತೆ. ಈ ವಿಡಿಯೋದಲ್ಲಿರುವಂಥದ್ದು ಅಧಿಕಾರಿಗಳು, ಸಂಬಂಧಿಕರು ಕೊಟ್ಟಂತಹ ವಿಡಿಯೋಗಳೇ ಆಗಿರುತ್ತದೆ. ಆನಂತರ ಯಾರ್ದೋ ಭಾಷಣದಿಂದ ಇದನ್ನ ಇನ್ಸ್ಪಿರೇಷನ್ ಆಗಿಲ್ಲ ಅಂತ ಹೇಳ್ತಾನೆ. ಈ ಡಿಸ್ಕ್ಲೇಮರ್ ಬಗ್ಗೆ, ಈ ಬಿಲ್ಡಪ್ ಬಗ್ಗೆ ನಾನು ಲಾಸ್ಟಿಗೆ ಬರ್ತೀನಿ. ಒಂದು ಲೈನನ್ನು ಕೂಡ ನಾನಿಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಹೇಳ್ತಾ ಇಲ್ಲ, ಒಂದು ಲೈನನ್ನು ಕೂಡ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಇದನ್ನು ನೋಡಿಬಿಟ್ರೆ ಪೂರ್ತಿ ಏನೋ ಒಂದು ಭ್ರಮೆಯಲ್ಲಿ ಹೇಳ್ದಂಗೆ ಅನ್ಸುತ್ತೆ. ಈ ಕೇಸ್ನಲ್ಲಿ ತುಂಬಾ ಜನ ಹೇಳ್ತಿದ್ರು ಅವನ ಅಪರಾಧಿ, ಇವನ ಅಪರಾಧಿ, ಕೆಲವರು ಹೇಳ್ತಾರೆ ಅಪರಾಧಿ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಆದ್ರೆ ಈ ಕೇಸ್ನಲ್ಲಿ 4 ಜನ ಅಪರಾಧಿಗಳಿದ್ದಾರೆ. ನೋಟ್ ಮಾಡ್ಕೊಳ್ಳಿ, 4 ಜನ ಅಪರಾಧಿಗಳು ಇದ್ದಾರೆ ಅಂತ ಈ ಮಹಾನುಭಾವ ಹೇಳಿದಾನೆ. ಅದನ್ನ ಹೇಳ್ತಾನೋ ಇಲ್ಲೋ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಆದ್ಮೇಲೆ ಔಟ್ಕಮ್ ಏನಿರ್ಬೋದು ಅಂತ ನನಗೆ ಮುಂಚೆನೆ ಗೊತ್ತು. ಒಂದು, ನನ್ನ ಫ್ಯಾಮಿಲಿನ ಬೈಯೋದು, ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು, ಇದನ್ನ ಮಾಡ್ತೀರಾ. ಅದಕ್ಕೆ ಅವ್ರನ್ನ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಇನ್ನ 2ನೇದು, ಪೇಮೆಂಟ್ ಬಂದಿದೆ ಅಂತ ಕಮೆಂಟ್ ಹಾಕ್ತೀರಾ. ಇವ್ರ ಫ್ಯಾಮಿಲಿನ ಪ್ರಿಪೇರ್ ಮಾಡಿದಾರಂತೆ ಈ ಮಹಾನುಭಾವ, ಮತ್ತೆ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿ. ಅದು ನಿಮಗೆ ಕನ್ಫರ್ಮ್ ಆಗುತ್ತೆ ವಿಡಿಯೋ ಪೂರ್ತಿ ಮುಗಿದ್ಮೇಲೆ. ಅಥವಾ ಇವನು ಆ ಗುಂಪು, ಈ ಗ್ಯಾಂಗು ಅಂತ ಕಮೆಂಟ್ ಮಾಡ್ತೀರಾ. ನಾನು ಯಾವ ಗುಂಪು ಅಲ್ಲ, ಯಾವ ಗ್ಯಾಂಗು ಅಲ್ಲ. ಹಾಗೇನಾದ್ರೂ ಯಾವ್ದಾದ್ರು ಒಂದು ಸೈಡ್ ಪಿಕ್ ಮಾಡ್ಬೇಕಂದ್ರೆ ನಾನು ಪಿಕ್ ಮಾಡೋದು ಸೌಜನ್ಯ ಸೈಡ್ ಮಾತ್ರ. ಇದನ್ನ ನೋಟ್ ಮಾಡ್ಕೊಳ್ಳಿ, ಯಾರೇ ಆಗಲಿ ಈ ಅತ್ಯಾಚಾರಿಗಳ ಗ್ಯಾಂಗ್ಗಳು ಏನು ಒಂದು ಈ ಪ್ರಪೋಗಂಡ ಮಾಡ್ತಾ ಇದ್ದಾರಲ್ಲ, ಅವ್ರು ಹೇಳೋ ಮೊದಲೇ ಲೈನೇ ಇದು, ನಾವು ಸೌಜನ್ಯ ಪರ ಅಂಥೇಳಿ. ಯಾಕಂತ ಹೇಳಿದ್ರೆ ಹಂಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇವರು ವಿಡಿಯೋ ಓಡೋದಿಲ್ಲ, ಆನಂತರ ಇವ್ರು ಯಾರು ಲೈಕ್ ಮಾಡಲ್ಲ. ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಇದರಲ್ಲಿ ಎಷ್ಟು ಸತ್ಯ ಹೇಳಿದ್ದಾರೆ, ಎಷ್ಟು ಧೈರ್ಯದಿಂದ ಹೇಳಿದ್ದಾರೆ ನೋಡೋಣಂತೆ. ಈ ಬಿಲ್ಡಪ್ ನೋಡಾಯ್ತಲ್ಲ, ನೆಕ್ಸ್ಟ್ ಈ ಕಂಟೆಂಟಿಗೆ ಬರೋಣ. ಹೇಳುವವರು ಯಾರಿದ್ದಾರೆ ಅವರ ಈ ವ್ಯಕ್ತಿಯ ಫೋಟೋವನ್ನು ಗಮನಿಸಬೇಕು. ಈ ವ್ಯಕ್ತಿಯ ಹೆಸರು ಭಾಸ್ಕರ್ ಅಂತ ಹೇಳಿ. 2023 ಸೆಪ್ಟೆಂಬರ್ 4ನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಬೆಳ್ತಂಗಡಿಯಲ್ಲಿ ನಡೀತದೆ. ಅದಕ್ಕೆ ಅನೇಕ ತಯಾರಿಗಳು ನಡೀತಾ ಇರ್ತವೆ. ಇನ್ನೇನು 2 ದಿನದಲ್ಲಿ ಈ ಹೋರಾಟ ಪ್ರಾರಂಭ ಆಗುತ್ತೆ ಅನ್ನೋ ಹೊತ್ತಿಗೆ ಈ ವ್ಯಕ್ತಿ ಕಡೆಯಿಂದ, ಈ ವ್ಯಕ್ತಿಗೆ ನಾನು ಏನು ಪರ್ಟಿಕ್ಯುಲರ್ ಆಗಿ ನಾವು ಹೇಳೋ ಹಾಗಿಲ್ಲ, ಈ ವ್ಯಕ್ತಿಯ ಕಡೆಯಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಮತ್ತು ಅವರ ಜೊತೆಗೆ ಇತರ ಒಂದು 5 ಜನರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟನ್ನು ಇದೇ ನಕಲಿ ದೇವಮಾನವ, ಸ್ವತಃ ಅದೇ ವ್ಯಕ್ತಿ, ಅವನ ಏಜೆಂಟ್ ಒಬ್ಬನಿದ್ದಾನೆ, ನಾನು ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೇಳ್ಕೊಂಡು, ಮತ್ತು ಅವನಿಗೆ ಈ ನಕಲಿ ದೇವಮಾನವ, ನಕಲಿ ಶಿವಗಣ ಅನ್ನೋ ಒಂದು ಪಟ್ಟ ಕಟ್ತಾನೆ. ಅದೇ ವ್ಯಕ್ತಿ ಇವನಿಗೆ ಮಂಗಳೂರಿನಲ್ಲಿ ಭೇಟಿಯಾಗಿ 25,000 ರೂಪಾಯಿಯನ್ನು ಕೊಟ್ಟು
ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತು ಅವರ ಅಣ್ಣನವರ ಮೇಲೆ ಮತ್ತು ಇತರ 4 ಜನರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಈ ವ್ಯಕ್ತಿಯಿಂದ ಕೊಡಿಸ್ತಾರೆ. ಆದರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹಾಕುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಘಟನೆ ನಡೆದದ್ದೇನು, ಈ ವ್ಯಕ್ತಿ ಇಂಥ ಟೈಮಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂದು ನನಗೆ ಬೈದ್ರು, ಹಲ್ಲೆ ಮಾಡಿದ್ರು ಅಂತ ಈ ವ್ಯಕ್ತಿ ಹೇಳ್ತಾನಲ್ಲ, ಆ ಟೈಮಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ಮನೆಯಲ್ಲೇ ಇದ್ರು. ಅದನ್ನ ವೆರಿಫೈ ಮಾಡಿದ್ದು ಬೇರೆ ಯಾರು ಅಲ್ಲ, ಬೆಳ್ತಂಗಡಿಯ ಆಗಿನ DYSP ಮತ್ತು ಬೆಳ್ತಂಗಡಿಯ ಇನ್ಸ್ಪೆಕ್ಟ್ರೇ ಬಂದು ವೆರಿಫೈ ಮಾಡ್ತಾರೆ. ಆ CC ಕ್ಯಾಮ್ರಾದಲ್ಲಿ, ಅವರ ಮನೆಯಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾದಲ್ಲಿ ಆ ಇಡೀ ಪೂರ್ತಿ ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಬಿಟ್ಟು ಎಲ್ಲಿ ಹೋಗಿರಲ್ಲ. ನೆಕ್ಸ್ಟ್, ಸೌಜನ್ಯ ಕಾಣೆಯಾಗಿರ್ಬೋದು ಅಂತ ಹೇಳಿ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ದಿನ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಫೈಲ್ ಆಗುತ್ತೆ. 12 ಗಂಟೆ ಅದೇ ದಿನ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಫೈಲ್ ಆಗುತ್ತೆ. ಅಂದ್ರೆ ಕೇಸ್ ರಿಜಿಸ್ಟರ್ ಆಗೋದಿಲ್ಲ, ಬರೀ ಫೈಲ್ ಆಗುತ್ತೆ ಅಂತ ಹೇಳಿದ್ರೆ ಏನದರ ಅರ್ಥ ವಿವರಣೆ ಮಾಡಿಕೊಟ್ಟು ಹೇಳ್ಬೇಕು. ಮಿಸ್ಸಿಂಗ್ ಕಂಪ್ಲೇಂಟ್ ಚಂದಪ್ಪ ಗೌಡರು ಕೊಡ್ತಾರೆ, ಆದರೆ ಅದು ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ದೇಹ ಸಿಕ್ಕಂತ ಸ್ಥಳದಲ್ಲಿ ಯಾವುದೇ ಫಾರೆನ್ಸಿಕ್ ಅನಾಲಿಸಿಸ್ ಅನ್ನ ಮಾಡಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ತುಂಬಾ ಜನರ ಓಡಾಟ ಇದ್ದಿದ್ರಿಂದ ಅಲ್ಲಿ ಫುಟ್ ಪ್ರಿಂಟ್ಸ್, ಫಿಂಗರ್ ಪ್ರಿಂಟ್ಸ್ ಯಾವುದು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಫಾರೆನ್ಸಿಕ್ ತಂಡ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿಲ್ಲ. ಹಿಂದಿನ ದಿನ ಮಳೆಯಾಗಿದ್ರಿಂದ ನಾಯಿಗಳು ವಾಸನೆ ಕಂಡುಹಿಡಿಯೋದಿಲ್ಲ ಅಂತ ಹೇಳಿ ಡಾಗ್ ಸ್ಕ್ವಾಡ್ ಕೂಡ ಕಾರ್ಯಾಚರಣೆ ಮಾಡಿರೋದಿಲ್ಲ. ಇಲ್ಲಿ ಕೆಲವೊಂದು ಕರ್ತವ್ಯ ಲೋಪಗಳು ಎದ್ದು ಕಾಣ್ತವೆ. ಕರ್ತವ್ಯ ಲೋಪಗಳು ಎದ್ದು ಕಾಣ್ತೇವೆ ಅಂತ ಹೇಳ್ತಾನೆ ಈ ಮಹಾನುಭಾವ, ಆದರೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾನೆ. FSL ಅನಾಲಿಸಿಸ್ ಮಾಡಲಿಲ್ಲ, ಮಳೆ ಬಂದಿದ್ದು ಅಂತ ಹೇಳಿ. ಈ ಮುಟ್ಟಾಳನಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಆ ಹೆಣ್ಣು ಮಗು ಸೌಜನ್ಯಳ ಎದೆ ಮೇಲೆ ಕಚ್ಚಿದ ಗುರುತುಗಳಿದ್ದು, ಆ ಕಚ್ಚಿದ ಗುರುತುಗಳನ್ನ ಆಡಂಟಾಲಜಿ ಮುಖಾಂತರ, ಅಂದ್ರೆ ಹಲ್ಲಿನ ಗುರುತುಗಳ ಮುಖಾಂತರ ಆರೋಪಿಯನ್ನ ಕಂಡು ಹಿಡಿಯುವಂತಹ ತಂತ್ರಜ್ಞಾನಕ್ಕೆ ಆಡಂಟಾಲಜಿ ಅಂತ ಹೇಳ್ತಾರೆ. ಅದಕ್ಕೇನು ಮಳೆ ಬೇಕಾಗುತ್ತೆ? ಮಳೆ ಬಂದ್ರೆ ಅದೆಲ್ಲ ಮಾರ್ಕ್ ಮುಚ್ಚಿ ಹೋಗುತ್ತಾ? ಇಂತಹ ಅಯೋಗ್ಯನಿಗೆ ಬಹುಶಃ ಇದು ಗೊತ್ತಿರಲಿಕ್ಕಿಲ್ಲ. ಆನಂತರ ಫಿಂಗರ್ ಪ್ರಿಂಟ್ ಮಾರ್ಕ್ ಎಲ್ಲೆಲ್ಲಿರ್ತವೆ, ಆ ಪ್ಲಾಸ್ಟಿಕ್ ಐಡೆಂಟಿ ಕಾರ್ಡ್ ಇರ್ತದಲ್ಲ, ಯಾವ ಮಳೆ ಬಂದರೂ ಕೂಡ ಅದು ಹೋಗುದಿಲ್ಲ. ಆನಂತರ ಅಲ್ಲಿ ಅವಳ ಜಾಗ ಏನು ಅಕಸ್ಮಾತ್ ಅದೇ ಜಾಗದಲ್ಲಿ ಬಿದ್ದಿದ್ರೆ, ಮಳೆ ಬಂದಂತಹ ಜಾಗದಲ್ಲಿ ಬಿದ್ದಿದ್ರೆ ಬ್ಯಾಗು ಕೂಡ ಒದ್ದೆ ಆಗ್ತಾ ಇತ್ತು, ಬುಕ್ಗಳು ಕೂಡ ಒದ್ದೆ ಆಗ್ತಿತ್ತು. ಇದೇ ಮಹಾನುಭಾವ ಹೇಳ್ತಾ ಇದ್ದಾನೆ, ಇಡಿಯಟ್ ಹೇಳ್ತಾ ಇದ್ದಾನೆ, ಅಂತಲ್ಲಿ ಒದ್ದೆನೇ ಆಗಿಲ್ಲ ಅಂತ ಇವನೇ ಹೇಳ್ತಾ ಇದ್ದಾನೆ ಅನ್ನುವ ವಾದ ಇದೆ ಅಂತ ಹೇಳ್ತಾನೆ. ಇದರಿಂದ ಅರ್ಥ ಮಾಡ್ಕೋಬೇಕು ಇವನು ಯಾವ ತರ ಬಿಗಿನ್ ಮಾಡ್ತಾ ಇದ್ದಾನೆ ವಿಡಿಯೋ. ಸುಳ್ಳು ಹೇಳೋದಕ್ಕೆ ಇದು ಜಸ್ಟ್ ಬಿಗಿನ್, ಇನ್ ಮುಂದೆ ನೋಡ್ಕೊಂತ ಹೋಗ್ರಿ ಇವನ್ ಸುಳ್ಳುಗಳ ಸರಮಾಳೆ. ಘಟನಾ ಸ್ಥಳದಲ್ಲಿ ಒಂದು ಚೀಟಿ ಸಿಕ್ಕಿರುತ್ತೆ. ಆ ಚೀಟಿಯನ್ನ ಫರ್ದರ್ ಅನಾಲಿಸಿಸ್ ಮಾಡೋದೇ ಇಲ್ಲ. ಚೀಟಿಯನ್ನ ಸಿಕ್ಕಿರುತ್ತೆ, ಅದ್ರ ಬಗ್ಗೆ ಈ ಹಿಂದೆನೂ ಕೂಡ ಅವರ ಕುಟುಂಬದವರೇ ಹೇಳಿದ್ದಾರೆ. ಆನಂತರ ಆ ಚೀಟಿಯನ್ನ ಯಾಕೆ ಇಟ್ಟಿದ್ರು ಅಂತ ಹೇಳಿದ್ರೆ, ಆ ಚೀಟಿಯನ್ನ ಇಟ್ಟಿದ್ದು ಪೊಲೀಸರೇ ಇಟ್ಟಿರ್ತಾರೆ. ಆ ಚೀಟಿಯನ್ನ ತೆಗೆದುಕೊಂಡು ಬಂದಿದ್ದು ಅದೇ ಬೆಳ್ತಂಗಡಿಯ ಪೊಲೀಸರು. ಸೌಜನ್ಯ ಕಾಣೆಯಾದಂತಹ ರಾತ್ರಿ 10 ಗಂಟೆಗೆ ಸೌಜನ್ಯಳ ಸ್ಟಡಿ ಟೇಬಲ್ ಅನ್ನ ನೋಡ್ತಾ ನೋಟ್ಬುಕ್ ನಲ್ಲಿರುವಂತಹ ನಂಬರ್ ಇರುವಂತಹ ಪೇಜ್ ಅನ್ನ ಈ ರೀತಿ ಹರಿದು ಜೋಬಲ್ ಇಟ್ಕೋತಾನೆ. ಅದೇ ಚೀಟಿ ಸೌಜನ್ಯಳ ಡೆಡ್ ಬಾಡಿ ಪಕ್ಕ ಇರ್ತದೆ. ಅನಲೈಸ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದರದ್ದು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಸೌಜನ್ಯಳಿಗೆ ಲವ್ ಅಫೇರ್ ಇತ್ತು, ಬಾಯ್ ಫ್ರೆಂಡ್ ಇದ್ದ, ಒಬ್ಬ ಪ್ರೇಮಿ ಇದ್ದ, ಅದರಿಂದಾನೆ ಹಿಂಗಾಗಿತ್ತು ಅಂತ ಹೇಳಿ ಒಂದು ಸುಳ್ಳು ಕಥೆಯನ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು. ಆಸ್ ಅ ರಿಸಲ್ಟ್ ಒಂದು ಪತ್ರಿಕೆಯಲ್ಲೂ ಕೂಡ ಅದನ್ನು ಬಂದ್ಬಿಡ್ತದೆ. ಆ ಪತ್ರಿಕೆಯ ಮುಖಪುಟವನ್ನ ನೀವು ನೋಡ್ಬಿಡಿ. ನೆಕ್ಸ್ಟ್, ಆಕೆಯ ದೇಹದಲ್ಲಿ ವಿಷ ಅಥವಾ ಅಮಲಿನ ಪದಾರ್ಥ ಏನಾದರೂ ಇತ್ತ ಅಂತ ಅನಾಲಿಸಿಸ್ ಮಾಡೋದಕ್ಕೆ ಅವಳ ವಿಸೆರ ಅಂದ್ರೆ ಅವಳ ಲಿವರ್ ಅಥವಾ ಕಿಡ್ನಿಯನ್ನ ಕಲೆಕ್ಟ್ ಮಾಡ್ಕೊಂಡಿರಲ್ಲ. ಇವನ ಈ ಮಾತು ಕೇಳಿದ್ರೆ ಇವನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದೇ ಇಲ್ಲ, ಅಥವಾ ಯಾವುದಾದ್ರೂ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಒಂದು ವಿಡಿಯೋ ಮಾಡಬೇಕಾದ್ರೆ ಅದು ಮೋಸ್ಟ್ ಸೆನ್ಸಿಟಿವ್ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇವನು ಮಾಡೇ ಇಲ್ಲ. FSL ರಿಪೋರ್ಟ್ನಲ್ಲಿ ಬಹಳ ಕ್ಲಿಯರ್ ಆಗಿದೆ, ಅಲ್ಲಿ ಒಂದು ಪದಾರ್ಥ ಇತ್ತು. ಇಟ್ ಈಸ್ ಅದರ್ ದನ್ ಡೈಜೆಸ್ಟಿವ್ ಫ್ಲೂಯಿಡ್, ಜೀರ್ಣಕ್ರಿಯೆ ಮಾಡುವಂಥ ದ್ರವಗಿಂತನೂ ಕೂಡ ಬೇರೆಯಾದಂತಹ ಒಂದು ದ್ರವ ಇತ್ತು ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇದೆ. FSL ರಿಪೋರ್ಟ್ನಲ್ಲಿ ಕೂಡ ಅದನ್ನ
ಅನಲೈಸ್ ಮಾಡಿದ್ದಾರೆ. ಈ ಅಯೋಗ್ಯ ಇಡಿಯಟ್ಗೆ ಅದು ಗೊತ್ತಿಲ್ಲ. ಇಷ್ಟೆಲ್ಲ ಲೋಪದೋಷಗಳು ನೆಗ್ಲಿಜೆನ್ಸ್ನಿಂದ ಆಯ್ತಾ, ಇನ್ಎಕ್ಸ್ಪೀರಿಯನ್ಸ್ನಿಂದ ಆಯ್ತಾ ಗೊತ್ತಿಲ್ಲ. ಎಲ್ಲದಕ್ಕೂ ಲೋಪದೋಷ ಆಯ್ತು, ಗೊತ್ತಿಲ್ಲ ಅಂತ ಹೇಳೋನು ಮತ್ತೆ ನೀನೇನಕ್ಕಪ್ಪ, ನೀನೇನ್ ಮಾಡ್ತಾ ಇದೀಯಪ್ಪ ನೀನು? ದೊಡ್ಡ ಬ್ಲೆಂಡರ್ ಅಂದ್ರೆ ಸೌಜನ್ಯಳ ವೆಜೈನಲ್ ಸ್ವಾಬ್ ಅನ್ನ 10 ದಿನ ಆದ್ಮೇಲೆ FSL ಪರೀಕ್ಷೆಗೆ ಕಳಿಸ್ತಾರೆ. 10 ದಿನ ಅಲ್ಲ, ಅದು 11ರಿಂದ 12 ದಿನ. ದಯವಿಟ್ಟು ಅದನ್ನ ಝೂಮ್ ಮಾಡಿ ನೀವು ತೋರಿಸ್ತೀವಿ ನೋಡಿ. 10ನೇ ತಾರೀಕಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು. FSL ನಲ್ಲಿ ರಿಸೀವ್ ಮಾಡಿದಂತಹ ಡೇಟ್ 21 ಅಂತ ಇದೆ. ಅಂದ್ರೆ 18ನೇ ತಾರೀಕಿಗೆ ಆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ತಾರೆ. ರಿಸೀವ್ ಮಾಡ್ಕೊಂಡಿದ್ದು 21 ಅಂತ ಇದೆ. ಮೊದಲ 2 ದಿನ PSI ಯೋಗೇಶ್ ತನಿಖಾಧಿಕಾರಿಯಾಗಿರ್ತಾರೆ. ನಂತರ ಭಾಸ್ಕರ್ ರೈ ಈ ಪ್ರಕರಣವನ್ನ ಮುಂದುವರಿಸ್ತಾರೆ. ಈ ವ್ಯಕ್ತಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೇಗ್ ನಡೀತೈತೆ ಅನ್ನೋದು ಗೊತ್ತಿಲ್ಲ ಮೊದಲು. ಯಾಕಂದ್ರೆ ಸುಮ್ಮನೆ ಬಂದು 13 ವರ್ಷ ಆದ್ಮೇಲೆ ಯಾರೋ ಹೇಳಿದ ಚೀಟಿಯಲ್ಲಿ ಬರ್ಕೊಂಡು ಕುತ್ಕೊಂಡು ಹೇಳ್ಬಿಟ್ರೆ ಕ್ರೈಮ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗೋದಿಲ್ಲ. ಬರೀ 2 ದಿನ ಯೋಗೇಶ್ ಇರ್ತಾರೆ, ಅದಾದ ನಂತರ ಅವ್ರು ವಹಿಸ್ಕೋತಾರೆ. ಹೌದು, ಯಾಕಂತ ಹೇಳಿದ್ರೆ ಅವರು CPI ಇರ್ತಾರೆ, ಈಸ್ SHO ಸ್ಟೇಷನ್ ಇನ್ಚಾರ್ಜ್. ಯಾವತ್ತಿಗೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ. SI ಇನ್ಚಾರ್ಜ್ ಇರೋ ಇದರಲ್ಲಿ ಸ್ಟೇಷನ್ ಅಲ್ಲಿ SI ಇರ್ತಾರೆ. ಅದು ಅಪ್ಗ್ರೇಡೆಡ್ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಅಪ್ಗ್ರೇಡೆಡ್ ಪೊಲೀಸ್ ಸ್ಟೇಷನ್. ಅವರು ಚಾರ್ಜ್ ತಗೊಂಡ್ಮೇಲೆ ಈ ಯೋಗೇಶ್ ಏನು ಮಲ್ಕೊಳ್ಳೋದಿಲ್ಲ. ಈ ಬಿಕಮ್ಸ್ ಎನ್ IO ಅಸಿಸ್ಟೆಂಟ್ ಅಂತಾಗಿ ಇರ್ತಾರೆ. ಅದರರ್ಥ ಅವನು ಜವಾಬ್ದಾರಿಯಿಂದ ಕಳಿಸ್ಕೊಂಡ್ರು ಅನ್ನೋ ಅರ್ಥದಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ ರೀತಿ ಇರೋದಿಲ್ಲ. ಅಲ್ಲಿ 3 ಸ್ಪೆಷಲ್ ಸ್ಕ್ವಾಡ್ಗಳನ್ನು ಮಾಡ್ತಾರೆ, SIT ಟೀಮ್ಗಳನ್ನು ಮಾಡ್ತಾರೆ. 3 ಅಂಡರ್ ದಿ ಹೆಡ್ ಆಫ್ 3 ಡಿಫರೆಂಟ್ DSPs. ಅದರಲ್ಲಿ ಆ ಒಂದು ಸ್ಕ್ವಾಡ್ನಲ್ಲಿ SI ಯೋಗೇಶ್ನು ಕೂಡ ಇರ್ತಾನೆ. ಪೊಲೀಸರ ಹೇಳಿಕೆಯ ಪ್ರಕಾರ ಈತನನ್ನ ಸ್ಟೇಷನ್ಗೆ ಒಪ್ಪಿಸಿದ ದಿನ ಈತನಿಗೆ ತುಂಬಾ ಏಟಾಗಿರುತ್ತೆ. ಹಾಗಾಗಿ ಇವನನ್ನ 12ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ವೆಯ್ಟ್, ಇವನನ್ನ ಅರೆಸ್ಟ್ ಮಾಡಿದ್ದು 13ನೇ ತಾರೀಕು. 2 ದಿನ ಇಲ್ಲಿಗಲ್ ಡಿಟೆನ್ಷನ್ ಅಂತ ಹೇಳ್ತೀರಾ. ಸೆಕ್ಷನ್ 53 CRPC ಈ ಸೆಕ್ಷನ್ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಬಹುದು FIR ಆಗದೇನೆ. ಅಂಡ್ ತಾವು ಗಮನಿಸಬೇಕು, ಬಹಳ ಏನೋ ದೊಡ್ಡ ರಿಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಈ ಒಬ್ಬ ಅಯೋಗ್ಯ ಹೇಳ್ತಾ ಇದ್ದಾನೆ. ಆಮೇಲೆ ಒಂದ್ ಕಡೆ ಇವನು ಹೇಳಿದಾನೆ, ನಾನು ಯಾವುದು ಗೂಗಲ್ ರಿಸರ್ಚ್ ಮಾಡಿಲ್ಲ ಅಂತ ಹೇಳಿ, ಗೂಗಲ್ ಎಲ್ಲ ಮಾಡಿದ್ದಲ್ಲ ಅಂತ ಹೇಳ್ತಾನೆ. ಇವನೇ ತೋರಿಸ್ತಾ ಇದ್ದಾನೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದು ಸೆಕ್ಷನ್ 53 CRPCದು ಗೂಗಲ್ನಲ್ಲಿ ಸರ್ಚ್ ಮಾಡಿ ಹೇಳ್ತಾ ಇದ್ದಾನೆ. ಇವನಿಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೋ ಇಲ್ಲೋ? ಜನರನ್ನ ಮೂರ್ಖರನ್ನಾಗಿ ಮಾಡಬೇಕಾದ್ರೆ ಸುಳ್ಳು ಹೇಳಕ್ಕೂ ಕೂಡ ಒಂದು ಇತಿಮಿತಿ ಇರಬೇಕು. ಲೇ ಅಯೋಗ್ಯ, ಲೋಫರ್, ಮುಠಾಳ, ನಾಲಾಯಕ, ನಿನಗೆ ಇದೇ ಶಬ್ದಗಳಿಂದನೇ ಬೈಬೇಕು. ಯಾಕಂದ್ರೆ ನೀನು ಹೇಳ್ತೀಯ ಒಂದ್ ಕಡೆ ನಾನು ಗೂಗಲ್ ಇದನ್ನ ಏನು ಮಾಡಿದ್ದಲ್ಲ ಅಂತ ಹೇಳಿ ಗೂಗಲ್ನಲ್ಲೇ ಮಾಡಿ ತೋರಿಸ್ತಾ ಇದೆಯಾ. ಅದರಲ್ಲಿ ಏನು ಬರೆದಿದೆ ಸರಿಯಾಗಿ ನೋಡಿ ಹೇಳು ಅದನ್ನ. ವೆನ್ ಅ ಪರ್ಸನ್ ಈಸ್ ಅರೆಸ್ಟೆಡ್ ಅಂತ ಇದೆ, ನಿನಗೆ ಓದಕ್ ಬರಲ್ವಾ ಮುಟ್ಟಾಳ? ಇಲ್ಲಿಗಲ್ ಡಿಟೆನ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅವನ ಆನ್ ರಿಕಾರ್ಡ್ ಅರೆಸ್ಟ್ ಅಂತ ತೋರಿಸ್ದೇನೆ ಅವನ ವಿಚಾರಣೆ ಮಾಡೋದಾಗ್ಲಿ ಕಸ್ಟಡಿಯಲ್ಲಿ ತಗೊಳ್ಳೋದಾಗ್ಲಿ ಅದು ಇಲ್ಲಿಗಲ್ ಡಿಟೆನ್ಷನ್ ಆಗುತ್ತೆ. ನಾನು ಹೇಳಿದ್ದು ಅದನ್ನೇ. ನೀನು ತೋರಿಸೋದ್ರಲ್ಲಿ ಕೂಡ ಅದೇ ಇದೆ ಅಯೋಗ್ಯ. ಸ್ವಲ್ಪ ABCD ಇಂಗ್ಲಿಷ್ ಕಲಿ, ಟ್ಯೂಷನ್ಗೆ ಹೋಗು ಅಥವಾ ರಾತ್ರಿ ಶಾಲೆಗೆ ಹೋಗಿ ಕಲಿ. ಇವನು ಹೇಳ್ತಾ ಇದ್ದಾನೆ ಅಯೋಗ್ಯ, ಆ ಗೂಗಲ್ದು ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದಾನೆ. ಅದರಲ್ಲಿನೇ ಇದೆ ವೆನ್ ಅ ಪರ್ಸನ್ ಈಸ್ ಅರೆಸ್ಟೆಡ್ ಅಂತ ಇದೆ. ಅಂದ್ರೆ ಈ ಅಯೋಗ್ಯನಿಗೆ ಗೊತ್ತಿರಬೇಕು ಅರೆಸ್ಟ್ ಆದ ಮೇಲೆ ಅವಶ್ಯಕತೆ ಬಿದ್ದರೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿ ಇದೆ. ಆ ನಂತರ 13ನೇ ತಾರೀಕು ಅಂತ ಹೇಳ್ತೀಯಲ್ಲ ಅಯೋಗ್ಯ, ನೋಡು CBIದಲ್ಲಿ ನೀನ್ ಹೇಳೋದು ಮುಖ್ಯ ಅಲ್ಲ ಅಥವಾ ನಾನು ಹೇಳೋದು ಮುಖ್ಯ ಅಲ್ಲ. ನೀನ್ ಈಗ ಬಂದು 13 ವರ್ಷದ ನಂತರ ಬಂದು ಏನೇನೋ ಬೊಗಳೆ ಬಿಡ್ತಾ ಇದೆಯಲ್ಲ. ಸ್ವತಃ ಭಾಸ್ಕರ್ ರೈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಫಸ್ಟ್ ಅರೆಸ್ಟ್ ನಾನು ಮಾಡಿದ್ದು ಅಂತ ಹೇಳ್ತಾ ಇರೋದು ರೈಟಿಂಗ್ ನಲ್ಲಿ 13ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ದೇನೆ ಅಂತ ಸ್ವತಃ ಭಾಸ್ಕರ್ ರೈ ಹೇಳ್ತಾರೆ. ಆ ನಂತರ ಭಾಸ್ಕರ್ ರೈ ಕೂಡ ಒಂದು ದೊಡ್ಡ ಬ್ಲಂಡರ್ ಮಾಡಿದ್ದೇನು ಅಂತ ಹೇಳಿದ್ರೆ ಅರೆಸ್ಟ್ಗಿಂತ ಬಿಫೋರ್ ನಾವು ರಿಕವರಿ ಮಾಡಿದ್ದೇವೆ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟ್ ಅಲ್ಲಿನೇ ಬರ್ತದೆ. ಅರೆಸ್ಟ್ಗಿಂತ ಬಿಫೋರ್ ಇಂಟ್ರಾಗೇಷನ್ ಮಾಡಿದೀವಿ ಅಂತ ಹೇಳ್ತಾರೆ. ಕೇಳು ಹೋಗಿ, ಯಾರಾದರೂ ನೀನು ಹೇಳಿದ್ದನ್ನ ಒಬ್ಬ ಗೊತ್ತಿರುವಂತಹ ಅಡ್ವೊಕೇಟ್ಗೆ ಕೇಳು. ಬೊಗಳೆ ಸುಳ್ಳು ಬೀಳೋದಲ್ಲ. ಬಿಫೋರ್
ಇನ್ವೆಸ್ಟಿಗೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಂತ ಪ್ರೊವಿಷನ್ನೇ ಇಲ್ಲ. ಅಕಸ್ಮಾತ್ ಮಾಡಿದ್ರೆ ಅವನನ್ನ ವಿಟ್ನೆಸ್ ಅಂತ ಅವನ ಸ್ಟೇಟ್ಮೆಂಟ್ ತಗೋಬೇಕು. ಸಂತೋಷ್ ರಾವ್ನ ನೀವು ಬಿಫೋರ್ ಅರೆಸ್ಟ್ ಏನಾದರೂ ಮಾಡಿದ್ರೆ, ಅವನದು ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಿದ್ರೆ ಅವನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು ಅವರು. ಆ ಯಾವ ಸ್ಟೇಟ್ಮೆಂಟ್ಗಳು ಕೂಡ ಅಲ್ಲಿ ಇಲ್ಲ. ಆ ನಂತರ 12ನೇ ತಾರೀಕಿಗೆ ಏನ್ ಮಾಡ್ತಾರೆ, ಅಯೋಗ್ಯ ಕೇಳು ಇದನ್ನ, ಸುಮ್ಮನೆ ಏನೇನೋ ಬಿಟ್ಟಿ ದುಡ್ಡು ಸಿಕ್ಕಿದೆ ಅಂತ ಹೇಳಿ ಬೊಗಳ್ಬೇಡ. ಅಲ್ಲಿ ಏನ್ ಹೇಳ್ತಾರೆ, ಬೆಳಿಗ್ಗೆ ಒಂದು ಮೆಡಿಕಲ್ ರಿಪೋರ್ಟ್ ತಗೊಳ್ತಾರೆ, ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಸಂತೋಷ್ ರಾವ್ನ ಮರ್ಮಾಂಗದಲ್ಲಿ ಯಾವುದೇ ರೀತಿ ಗಾಯಗಳಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಸಾಯಂಕಾಲ ಮಧ್ಯಾಹ್ನ ಆದಮೇಲೆ ಮಂಗಳೂರಿನಲ್ಲಿರುವಂತ ಹೆಗಡೆ ಪ್ರೈವೇಟ್ ಲ್ಯಾಬಿಗೆ ತೋರಿಸ್ತಾರೆ. ಏನು ಅವಶ್ಯಕತೆ ಇತ್ತು ಪ್ರೈವೇಟ್ ಲ್ಯಾಬಿಗೆ ತೋರಿಸೋದು? ಆ ರಿಪೋರ್ಟ್ ಅಲ್ಲಿ ಒಂದೇ ದಿನ ಎರಡೆರಡು ರಿಪೋರ್ಟ್, ಬೆಳಿಗ್ಗೆ ರಿಪೋರ್ಟ್ ಅಲ್ಲಿ ಹೇಳ್ತದೆ ಯಾವುದೇ ಗಾಯ ಇಲ್ಲ ಅಂತ ಹೇಳಿ, ಮಧ್ಯಾಹ್ನದ ಮೇಲೆ ಮಾಡಿದ್ದಿದ್ರಲ್ಲಿ ಏನಿರ್ತದೆ ಅವನ ಮರ್ಮಾಂಗದಲ್ಲಿ ಗಾಯ ಇದೆ ಅಂತ ಹೇಳಿ. ಹಿಂಗಾಗಿ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಯಾವಾಗ ಇವನ ಮೇಲೆ ಗಾಯ ಇಲ್ಲ ಅಂತ ಹೇಳಿದ ಮೇಲೆ ಇವನ ಒನ್ಸ್ ಅಗೇನ್ ಸ್ಟೇಷನ್ನಿಗೆ ಅಥವಾ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಪೊಲೀಸರು ಅವನಿಗೆ ಟಾರ್ಚರ್ ಮಾಡಿರ್ತಾರೆ. ಅದು ವಾಸ್ತವ, ನಿಜನೂ ಕೂಡ ಹೌದು. ಅವನಿಗೆ ಗಾಯ ಮಾಡಿ ಒನ್ಸ್ ಅಗೇನ್ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗೋದಿಲ್ಲ? ಏನು ಅವಶ್ಯಕತೆ ಇದೆ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ? ಎರಡು ಕೂಡ ಮಂಗಳೂರಿನಲ್ಲೇ. ಯಾಕೆ ಮಂಗಳೂರಿನಲ್ಲಿನೇ ಮತ್ತೆ ಒನ್ಸ್ ಅಗೇನ್ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ? ಸಂಶಯ ಬರೋದಿಲ್ವಾ? 12ನೇ ತಾರೀಕು ಅರೆಸ್ಟ್ ಆಗಿರೋದು ಅಂತ ನಾನು ಹೇಳ್ತಾ ಇಲ್ಲ. 2023ರಲ್ಲಿ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್ನ 2ನೇ ಪೇಜ್ನಲ್ಲೇ ಅರೆಸ್ಟ್ ಆದ ದಿನ ಯಾವುದು, ರಿಲೀಸ್ ಆದ ದಿನ ಯಾವುದು? ಮುಟ್ಟಾಳ ಅರೆಸ್ಟ್ ಆದ ದಿನ, ಡೇಟ್ ಆಫ್ ಅರೆಸ್ಟ್ ಆಫ್ ಅಕ್ಯೂಸ್ಡ್ ಅಂತ ಇಲ್ಲಿರೋದು 12/10/2012. ನಾನು ಆವಾಗಲೇ ಹೇಳ್ದಂಗೆ ಸ್ವತಃ ಭಾಸ್ಕರ್ ರೈ ಐಒ ಹೇಳಿದ್ದು ನಾನು 13ನೇ ತಾರೀಕಿಗೆ ಮಧ್ಯಾಹ್ನ ಅರೆಸ್ಟ್ ಮಾಡಿದೆ ಅಂತೇಳಿ ಭಾಸ್ಕರ್ ರೈ ಹೇಳ್ತಾನೆ. ಹಂಗಿದ್ರೆ ಪೊಲೀಸರು ಯಾಕೆ ಒಂದು ದಿನ ಬಿಫೋರ್ ಮಾಡಿದೀವಿ ಅಂತ ಸುಳ್ಳು ಹೇಳಿದ್ರು ಅನ್ನೋದನ್ನ ಈ ಮುಟ್ಟಾಳ ಕೇಳಬೇಕು. ಯಾರಿಗೆ? ಪೊಲೀಸರು ಕೇಳಬೇಕು, ಆ ಭಾಸ್ಕರ್ ರೈ ಕೇಳಬೇಕು. ಇವನು ಬೇಲ್ ಸಿಕ್ಕ ದಿನ ಯಾವುದು, ವಿಚಾರಣೆ ನಡೆದ ದಿನ ಯಾವುದು? ಇಲ್ಲಿ ಇದನ್ನು ಕೂಡ ತಾವು ನೋಟ್ ಮಾಡ್ಕೋಬೇಕು. ಇದು ಕೊನೆಗೆ ಬರ್ತದೆ. ಇವನು ಯಾವ ರೀತಿ ತಾನು ಹೇಳಿದ ಸುಳ್ಳಲ್ಲಿ ಈ ಅಯೋಗ್ಯ ತಾನೇ ಹೇಗೆ ಸಿಕ್ಕಿ ಬಿದ್ದಿದ್ದಾನೆ ಅನ್ನೋದನ್ನ ಅವನೇ ತೋರಿಸಿದಂತಹ ಈ ನ್ಯಾಯಾಲಯದ ದಾಖಲೆ ಇಂತ್ರ ಗೊತ್ತಾಗುತ್ತೆ. ಇದರಲ್ಲಿ ಇದೆ ಡೇಟ್ ಆಫ್ ಕ್ಲೋಸಿಂಗ್ ಆಫ್ ಎವಿಡೆನ್ಸ್. ಈ ಮುಟ್ಟಾಳ ಇದನ್ನು ಹೇಳ್ತಾ ಇಲ್ಲ, ಹೇಳಬೇಕು. ಡೇಟ್ ಆಫ್ ಕ್ಲೋಸಿಂಗ್ ಆಫ್ ಎವಿಡೆನ್ಸ್ 17/6/2022. ದಯವಿಟ್ಟು ಈ ಡೇಟನ್ನು ನೆನಪಿಟ್ಕೊಳ್ಳಿ. ಮುಂದೆ ಯಾವ ರೀತಿ ಇವನು ಸಿಕ್ಕಿ ಬೀಳ್ತಾನೆ ಇದರ ಆಧಾರದ ಮೇಲೆ ಅನ್ನೋದು ನಿಮಗೆ ಹೇಳ್ತೇನೆ. ನೆಕ್ಸ್ಟ್, ಎಷ್ಟು ದಿನ ಈ ವ್ಯಕ್ತಿ ಜೈಲಿನಲ್ಲಿದ್ದ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಪಾಪ ಕೆಲವು ಗೂಗಲ್ ರಿಸರ್ಚರ್ಸ್ಗೆ ಇದನ್ನೆಲ್ಲ ಓದೋದಕ್ಕೆ ಟೈಮೇ ಇಲ್ಲ ಅಂತ ಕಾಣುತ್ತೆ. ನೋಡಿ, ಗೂಗಲ್ ರಿಸರ್ಚರ್ಸ್ಗೆ ಟೈಮೇ ಇಲ್ಲ ಅಂತ ಹೇಳ್ತಾನೆ. ಇದೇ ಅಯೋಗ್ಯ ಮುಟ್ಟಾಳ ಗೂಗಲ್ನಲ್ಲಿ CRPC 53 ಅನ್ನೋದನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ಹೊಡೆದು ಅದರಲ್ಲಿರೋದನ್ನ ಏನು ಸೆಂಟೆನ್ಸ್ ಇದೆ, ಆಫ್ಟರ್ ದ ವೆನ್ ಅ ಪರ್ಸನ್ ಈಸ್ ಅರೆಸ್ಟೆಡ್ ಅಂತ ಹೇಳಿದ್ದನ್ನು ತಪ್ಪಾಗಿ ಹೇಳ್ತಾ ಇದ್ದಾನೆ. ಸ್ವತಃ ತಾನೇ ಗೂಗಲ್ ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾನೆ. ಕೆಲವೊಬ್ಬರು ಗೂಗಲ್ ರಿಸರ್ಚ್ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದಾನೆ. ಅದೇ ದಿನ ಅಂದರೆ 12/10/2012 ಸಂತೋಷ್ ರಾವ್ನ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಈತನ ಮೈ ಮೇಲಿದ್ದಂತಹ ಗಾಯಗಳನ್ನು ಅನಲೈಸ್ ಮಾಡಿ ಒಂದು ರಿಪೋರ್ಟನ್ನು ಕೂಡ ತಗೊಳ್ತಾರೆ. 13ನೇ ತಾರೀಕು ಸಂತೋಷ್ ರಾವ್ ಒಂದು ಕನ್ಫೆಷನ್ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಇದು ಕೂಡ ಶುದ್ಧ ಸುಳ್ಳು. ಈ ವ್ಯಕ್ತಿಗೆ ವಾಲಂಟರಿ ಸ್ಟೇಟ್ಮೆಂಟ್ ಅಂದರೆ ಏನು, ಕನ್ಫೆಷನ್ ಸ್ಟೇಟ್ಮೆಂಟ್ ಅಂದರೆ ಏನು ಗೊತ್ತಿಲ್ಲ. ಸುಮ್ಮನೆ ಹಾಗೆ ಬಂದು ಉಂಡೆ ತಿಮ್ಮನಂಗೆ ಬಂದು ಕುಂತ್ಬಿಟ್ಟಿದ್ದಾನೆ. ಇಲ್ಲಿ ಯಾರು ಹೇಳಿದ್ರು, ಚೀಟಿಯಲ್ಲಿ ಬರೆದು ಕೊಟ್ಟರು, ಉಂಡೆ ತಿಮ್ಮನ ಥರ ಹಿಂದ್ಗಡೆ ಒಂದು ಗ್ರಾಫಿಕ್ಸ್ ಏನೋ ಒಂದು ಇಟ್ಕೊಂಡು ಬಂದೆ ಕುತ್ಕೊಂಡು ಬಿಟ್ಟಿದ್ದಾನೆ. ಕನ್ಫೆಷನ್ ಸೌಜನ್ಯ ಪ್ರಕರಣದಲ್ಲಿ ಅಕ್ಯೂಸ್ಡ್ ಸಂತೋಷ್ ರಾವ್ ಯಾವತ್ತಿಗೂ ಕೂಡ ಕೊಟ್ಟಿಲ್ಲ. ಮೊನ್ನೆನೂ ಕೂಡ ನಾನು ಅದನ್ನೇ ಅಬ್ಜೆಕ್ಷನ್ ಮಾಡಿದ್ದು. ಈ ರಿಪಬ್ಲಿಕ್ ಕನ್ನಡದಲ್ಲಿ ಕನ್ಫೆಷನ್ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಏನಿದೆ ಓದಿದ್ದೀರಾ ಅಂತ ಕೇಳಿದಾಗ ಯಾರ ಕಡೆ ಅಂತಲೂ ಉತ್ತರ ಬಂದಿಲ್ಲ. ಎಲ್ಲರಿಗೂ ಕೂಡ ಗೊತ್ತಿರಲಿ, ಇದು ಕಾನೂನಿನ ಪ್ರಕ್ರಿಯೆ ಗೊತ್ತಿರೋರ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋದು ಈ ಗುಗ್ಗುಗಳಿಗೆ ಗೊತ್ತಾಗೋದಿಲ್ಲ. ದಟ್ ಇಸ್ ಅ ವಾಲಂಟರಿ ಸ್ಟೇಟ್ಮೆಂಟ್. ಯಾವುದೇ ಪ್ರಕರಣದಲ್ಲಿ ವ್ಯಕ್ತಿ ಅರೆಸ್ಟ್ ಆದಾಗ ಪೊಲೀಸರು ಬರೆದಿರ್ತಾರೆ, ಹಿಂಗೆ ಒಂದು ಹಾಳಿಯಲ್ಲಿ ಬರೆದಿರ್ತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಬರೆದಿರ್ತಾರೆ. ನಾಳೆ ಇವನ್ನೇನಾದರೂ ಅರೆಸ್ಟ್ ಮಾಡಿದರೆ
ಇವನಿಗೂ ಕೂಡ ಅದನ್ನೇ ಬರೆದಿರ್ತಿದ್ರು. ಸ್ವ ಇಚ್ಛಾ ಹೇಳಿಕೆ ಅಂತ ಹೇಳಿ ಅದನ್ನೇ ಇನ್ನು ಕನ್ಫೆಷನ್ ಅಂತ ಹೇಳಿ ದಾರಿ ತಪ್ಪಿಸ್ತಾ ಇದ್ದಾನೆ. ಪೊಲೀಸರ ಇನ್ವೆಸ್ಟಿಗೇಷನ್ ಮೇಲೆ ನಮಗೆ ನಂಬಿಕೆ ಇಲ್ಲ, ಈ ಪ್ರಕರಣ CIDಗೆ ವರ್ಗಾವಣೆ ಆಗಬೇಕಂತ ಪ್ರತಿಭಟನೆಗಳಾಗುತ್ತೆ. ಅದೇ ರೀತಿ ಕೆಲವು ತಿಂಗಳುಗಳ ನಂತರ ಈ ಪ್ರಕರಣ CIDಗೆ ವರ್ಗಾವಣೆ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಈ ಉಂಡೆ ತಿಮ್ಮ ಉಂಡಾಡಿ ಗುಂಡನಾಗಿ ಬಂದು ಏನೇನೋ ಹೇಳೋದಲ್ಲ, ಕೆಲವು ತಿಂಗಳುಗಳ ನಂತರ ಅಲ್ಲ, ಸ್ವಲ್ಪ ಡೇಟ್ ನೋಡು ಕಂದ, ಯಾವಾಗ CID ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಅಂತೇಳಿ. ಇಮಿಡಿಯೇಟಾಗಿ CIDಗೆ ಆಗ್ರಹ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಶುರು ಆಗ್ತಾರೆ. ಡೇಟು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟಲ್ಲಿ, ಅದು ದಾಖಲೆ. CID ಯಾವಾಗ ಶುರು ಆಗುತ್ತೆ, ತನಿಖೆ ಯಾವಾಗ ಶುರು ಆಗುತ್ತೆ ಅಂಥೇಳಿ ಅನ್ನೋದು. CID ತನಿಖೆ ಆಯಿತು, ಯಾವಾಗ ಮುಗೀತು? ಕೆಲವು ತಿಂಗಳು ಅಂತ ಹೇಳ್ತೀಯಲ್ಲಪ್ಪ, ಆ ಕೆಲವು ತಿಂಗಳುಗಳಲ್ಲಿ CID ಮೊದಲನೇ ವರದಿ ಮುಗಿದು ಹೋಗ್ಬಿಡ್ತದೆ. ಯಾವಾಗ ಮುಗಿದಿದ್ದು ಅಂತ ಹೇಳಿದರೆ 8/1/13. ಓದಿ ಮಾತಾಡು. ಮೊದಲನೇ ವರದಿ, ಫಸ್ಟ್ ರಿಪೋರ್ಟ್, ಫಸ್ಟ್ ಫೈನಲ್ ರಿಪೋರ್ಟ್ ಅಂತ ಕರೀತಾರೆ ಇದಕ್ಕೆ. ಫೈನಲ್ ರಿಪೋರ್ಟ್. ಇದರಲ್ಲಿ CID ಇನ್ವೆಸ್ಟಿಗೇಷನಲ್ಲಿ 2 ವರದಿಗಳು ಕೊಡ್ತಾರೆ. ಮೊದಲನೇದ್ದು ಕಂಪ್ಲೀಟ್ ಆಗೋದು 8/1/2013, ಅಂದರೆ 1 ವರ್ಷ ಆದಮೇಲೆ ತಿಳ್ಕೊಬೇಡಿ, ಜನವರಿ 8ನೇ ತಾರೀಕಿಗೆ. ಯಾಕಂದರೆ ಘಟನೆ ನಡೆದಿದ್ದು ವರ್ಷ 2012, 13 ಅಂದ್ಕೊಳ್ಳೆ 1 ವರ್ಷ ಅಂತ ತಿಳ್ಕೊಬೋದು. ಬಟ್ ಓನ್ಲಿ 2 ತಿಂಗಳಿಗೆ ಕ್ಲೋಸ್ ಆಗಿಬಿಡ್ತದೆ CID. ಇಮಿಡಿಯೇಟಾಗಿ CID ತನಿಖೆ ಸ್ಟಾರ್ಟ್ ಆಗಿ 1ನೇ ವರದಿ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಗೊತ್ತಿರಲಿ ಪುಂಡೆತಿಮ್ಮನಿಗೆ. ಈ ರುದ್ರಮುನಿ ಯಾರು ಅಂದರೆ, ನಿಮಗೆ ಮಧುಕರ್ ಶೆಟ್ಟಿ ಅಂತ ಒಬ್ಬರು IPS ಅಧಿಕಾರಿ ಗೊತ್ತಿರ್ಬೋದು. ಕರ್ನಾಟಕ ಲೋಕಾಯುಕ್ತ ಇಲಾಖೆಯಲ್ಲಿ ಈ ವ್ಯಕ್ತಿ ಬಹಳ ದೊಡ್ಡ ಹೆಸರನ್ನು ಮಾಡಿದರು. ಈ ವ್ಯಕ್ತಿಗೆ ಒಂದು ತಂಡ ರಚನೆ ಮಾಡಿ ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಆಪ್ಷನನ್ನು ಕೊಟ್ಟಾಗ ಇವರು ಸೆಲೆಕ್ಟ್ ಮಾಡುವಂತಹ ಅಧಿಕಾರಿ ಹೆಸರು ರುದ್ರಮುನಿ. ಒಂದು ಅತ್ಯಾಚಾರದ ಪ್ರಕರಣವನ್ನು ತಿರುಚ್ತಾ ಇರುವಂತಹ ಈ ಅಯೋಗ್ಯರಿಗೆ ದಿವಂಗತ ಮಧುಕರ್ ಶೆಟ್ಟಿ ಸಾಹೇಬರ ಹೆಸರು ತಗೊಳ್ಳುವಂಥ ಯೋಗ್ಯತೆ ಇವನಿಲ್ಲ. ಇವನು ಎಷ್ಟು ತಿರುಚ್ತಾ ಇದ್ದಾನೆ ಅಂತ ಹೇಳಿದರೆ, ಮಧುಕರ್ ಶೆಟ್ಟಿ ಸಾಹೇಬರು ಬರೀ ಲೋಕಾಯುಕ್ತದಲ್ಲಿ ಇದ್ದಾಗ ಮಾತ್ರ ಹೆಸರು ಮಾಡಿದವರಲ್ಲ. ಅವರ ಟ್ರೈನಿಂಗ್ ಡೇ 1ನಿಂದ ಅವರು ದಿವಂಗತ ಆಗುವವರೆಗೂ ಕೂಡ ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರು. ಯಾವ ಪೊಲೀಸ್ ಠಾಣೆಯಲ್ಲಿ ಅವರು ಪ್ರೊಬೇಷನರ್ ಸ್ಟಾರ್ಟ್ ಮಾಡಿದರು ಆಳಂದದಲ್ಲಿ, ಅದೇ ಆಳಂದ್ ಪೊಲೀಸ್ ಠಾಣೆಯಲ್ಲಿ ನಾನು ಕೂಡ ಪ್ರೊಬೇಷನರಿಯಾಗಿ ಸ್ಟಾರ್ಟ್ ಮಾಡಿದೆ ನನ್ನ ವೃತ್ತಿಯನ್ನು. ಆನಂತರ ರಾಜಭವನದಲ್ಲಿ ಅವರು ಚೀಫ್ ಸೆಕ್ಯೂರಿಟಿ ಆಫೀಸರ್ ಆದಾಗ ಅವ್ರನ್ನ ಭೇಟಿ ಕೂಡ ಆಗಿದ್ದೆ 2005ರಲ್ಲಿ. ಲೋಕಾಯುಕ್ತದಲ್ಲಿ ಮಧುಕರ್ ಶೆಟ್ಟಿ ಸಾಹೇಬರು ಅಧಿಕಾರಿ ಆದಾಗ ಬಹುಶಃ ತಮಗೆ ಗೊತ್ತಿರಬಹುದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮೇಲೆ ರೇಡ್ ಮಾಡಿ ಅರೆಸ್ಟ್ ಮಾಡಿದಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಇವನೇನು ಹೇಳ್ತಾ ಇದ್ದಾನಲ್ಲ ಉಂಡೆ ತಿಮ್ಮ, ರುದ್ರಮುನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅವ್ರ ಮೇಲೆ ರಿಪೋರ್ಟ್ ಹಾಕಿದ್ರು ಮಧುಕರ್ ಶೆಟ್ಟಿ ಸಾಹೇಬರು, ಗೋಲ್ಮಾಲ್ ಮಾಡ್ತಾ ಇದ್ದಾನೆ, ತಿರುಚುತ್ತಾ ಇದ್ದಾನೆ, ಸರಿ ಇಲ್ಲ ಅಂತೇಳಿ. ಅಲ್ಲಿ ಅವನು ಮಾಡಿದಂತಹ ಕಿತಾಪತಿಗೆ CIDಗೆ ಟ್ರಾನ್ಸ್ಫರ್ ಮಾಡಿದ್ದು ಈ ಉಂಡೆ ತಿಮ್ಮನಿಗೆ ಗೊತ್ತಿಲ್ಲ. ಹೀಗಾಗಿ ಸುಮ್ಮನೆ ಮಧುಕರ್ ಶೆಟ್ಟಿ ಅಂತ ಒಬ್ಬ ದಕ್ಷ, ಇಡೀ ಪೊಲೀಸ್ ಇಲಾಖೆ ಹೆಮ್ಮೆ ಪಡತಕ್ಕಂತಹ ಅಧಿಕಾರಿಯ ಹೆಸರುಗಳನ್ನು ನಿಮ್ಮಂಥ ಹೊಲಸು ನೀಚ ಬಾಯಲ್ಲಿ ದಯವಿಟ್ಟು ಅವ್ರ ಹೆಸರು ತಗೊಂಡು ಬಂದು ಅವರಿಗೆ ಅವಮಾನ ಮಾಡಬೇಡಿ. 2013 ನವೆಂಬರ್ ತಿಂಗಳಿನಲ್ಲಿ ಆಗಿನ ಗೃಹ ಸಚಿವರಾಗಿದ್ದ KJ ಜಾರ್ಜ್ ಈ ಒಂದು ಪ್ರಕರಣವನ್ನು CBIಗೆ ವರ್ಗಾವಣೆ ಮಾಡ್ತಾರೆ. ಮತ್ತೆಲ್ಲ ಕಡೆ ಹೇಳೋದು ಪ್ರಚಾರ ಮಾಡೋದೇನು, ಈ ನಕಲಿ ದೇವಮಾನ ಅವರ ಗ್ಯಾಂಗು ಅವರೇ, ನಾವೇ ಹೇಳಿಬಿಟ್ವಿ CBIಗೆ. ಮತ್ತಿಲ್ಲೇನು ಹೇಳ್ತಾ ಇದೀಯಾ? ಜಾರ್ಜ್ ಅವರು ಇದನ್ನು ಮಾಡಿದ್ರು ಹೋಮ್ ಮಿನಿಸ್ಟರ್. ಹೌದು, ಆ್ಯಸ್ ಅ ಹೋಮ್ ಮಿನಿಸ್ಟರ್ ಅವರು ಪ್ರಪೋಸಲ್ ಮಾಡಬೇಕಾಗುತ್ತೆ. ಆದರೆ ಒಂದಾದರೂ ಲೆಟರ್ ತೋರಿಸಿದ್ದೀರಾ? ಈ ನಕಲಿ ದೇವಮಾನವ ಅವರು ಭಾಳ ದೊಡ್ಡ ದೊಡ್ಡ ಬಿರುದುಗಳನ್ನು ತಗೊಂಡಿದ್ದಾರಲ್ಲ, ಏನಾದರೂ ಲೆಟರ್ ಕೊಟ್ಟಿದ್ದು ಪ್ರೊಡ್ಯೂಸ್ ಮಾಡಿದ್ದೀರಾ? ಲೆಟರ್ ಕೊಟ್ಟಿದ್ದಾರಾ CBI ಕೊಡಿ ಅಂಥೇಳಿ? 2014ರಲ್ಲಿ CBI ಈ ಒಂದು ಕೇಸನ್ನು ಅಫಿಷಿಯಲ್ ಆಗಿ ಚಾರ್ಜ್ ತಗೊಳುತ್ತೆ. ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿದ CBI ಕೂಡ ಸಂತೋಷ್ ರಾವೇ ಅಪರಾಧಿ ಅಂತ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡುತ್ತೆ. 2023ರಲ್ಲಿ ಈ ಕೇಸನ್ನು ತನಿಖೆ ಮಾಡಿದಂತಹ CBIನೇ ಸಂತೋಷ್ ರಾವ್ನೇ ಅಪರಾಧಿ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಸ್ವತಃ CBI ಸಂಶಯನ ಪಡುತ್ತೆ ಪ್ರಾರಂಭದಲ್ಲಿ.
ದ ಕಲ್ಪ್ರಿಟ್ಸ್ ಮೈಟ್ ಹ್ಯಾವ್ ಇದನ್ನು ನೋಡ್ಬೇಕಪ್ಪ ನೀನು ಉಂಡೆ ತಮ್ಮ. ಕಲ್ಪ್ರಿಟ್ಸ್ ಅಂತ ಹೇಳಿದ್ರೆ ಒಬ್ಬರಿಗಿಂತ ಹೆಚ್ಚು ಜನ ಇರಬಹುದು ಅಂತ ಸಂಶಯ ಪಡ್ತಾರೆ. CBI ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ಇದೆ. ಸ್ವಲ್ಪ ಓದ್ಕೊಂಡು ಬಾ, ಹೋಮ್ವರ್ಕ್ ಮಾಡ್ಕೊಂಡು ಬಾ. ನೆಕ್ಸ್ಟ್ ಹೇಳು ಏನು. ಕೋರ್ಟ್ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಮಾನ ಕೊಡುತ್ತೆ. 2024ರಲ್ಲಿ CBI ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಆಗ್ಲೂ ಕೂಡ ಹೈಕೋರ್ಟ್ ಇಂದಿನ ಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿಯುತ್ತೆ. ಇದಿಷ್ಟು ನಿಮಗೆ ಗೊತ್ತಿರುವಂತಹ ಕತೆ. ಇಲ್ಲಿ ನಡೆದಿರುವ ಬಿಲ್ಡಪ್ ಕೊಡಬೇಕಾದ್ರೆ ಡಿಸ್ಕ್ಲೇಮರ್ ಅಲ್ಲಿ ಹೇಳಿದ ನಾನೇನು ಕತೆ ಹೇಳಲ್ಲ ಅಂತ ಹೇಳಿ, ತಾನು ಕತೆ ಹೇಳಲ್ಲ ಅಂತ ಹೇಳಿ ನ್ಯಾಯಾಲಯದ ಆದೇಶವನ್ನೇ ಕತೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಇವನು ಎಂಥ ಕತೆಗಾರ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ಇಲ್ಲಿ ನಡೆದಿರುವಂತಹ ಕತೆಗಳ ಜೊತೆಗೆ ಹಲವು ಸಣ್ಣ ಕತೆಗಳು, ಉಪಕಥೆಗಳು, ಕಾಗಕ್ಕ ಗುಬ್ಬಕ್ಕನ ಕತೆಗಳು. ಕಾಗಕ್ಕ ಗುಬ್ಬಕ್ಕ ಅನ್ನೋದಿದೆಯಲ್ಲ, ಈ ಡೈಲಾಗು ಹಿಂದೆ ಪವರ್ TV MDನೂ ಕೂಡ ಇದನ್ನೇ ಮಾತಾಡ್ತಾ ಇದ್ದ. ಅತ್ಯಾಚಾರಿಗಳ ಪರವಾಗಿ ವಕಾಲತ್ತು ವಹಿಸಿಕೊಂಡಂತಹ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಕಾಗಕ್ಕ ಗುಬ್ಬಕ್ಕ ಅಂತ ಹೇಳಿ. ಅದಾದ ನಂತರ ಇನ್ನೊಬ್ಬ ಡೂಪ್ಲಿಕೇಟ್ ಶಿವಗಣ ಅವನು ಕೂಡ ಪದೇ ಪದೇ ಕಾಗಕ್ಕ ಗುಬ್ಬಕ್ಕ ಅನ್ನೋ ಒಂದು ಡೈಲಾಗ್ ಬಿಡ್ತಾ ಇದ್ದ. ಆ ನಂತರ ರವಿ ಬೆಳಗೆರೆ ಅನ್ನುವ ಒಬ್ಬ ಖ್ಯಾತ ಪತ್ರಕರ್ತರ ಮಗಳು ದಾರಿ ತಪ್ಪಿ ಆ ಅಮ್ಮನು ಕೂಡ ಏನೋ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತೇಳಿ ಸಡನ್ ಆಗಿ ಬಂದು ಕಾಗಕ್ಕ ಗುಬ್ಬಕ್ಕ ಅನ್ನೋ ಒಂದು ಡೈಲಾಗ್ ಶುರು ಹಚ್ಕೊಂಡ್ಲು. ಈಗ ಈ ಉಂಡೆ ತಿಮ್ಮ ಆಸಾಮಿನೂ ಕೂಡ ಕಾಗಕ್ಕ ಗುಬ್ಬಕ್ಕ ಅಂತ ಹೇಳ್ತಾ ಇದ್ದೇನೆ. ಇದರಿಂದ ನಿಮಗೆ ಅರ್ಥ ಆಗತ್ತೆ ಇವನಿಗೆ ಯಾರು ಡೀಲ್ ಕೊಟ್ಟಿದ್ದಾರೆ, ಯಾರು ಇನ್ಸ್ಪಿರೇಷನ್ ಈ ಥರ ವಿಡಿಯೋ ಮಾಡಿದ್ದಾನೆ, ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮುಂದೆ ಹೇಳಪ್ಪ. ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಂತೂ ಸತ್ಯ. ಹಾಗಾದ್ರೆ ಅವಳನ್ನ ಕೊಲೆ ಮಾಡಿದ್ದು ಯಾರು? ಸಂತೋಷ್ ರಾವ್ ಅಪರಾಧಿನೂ ಆಗಿರ್ಬೋದು, ನಿರಪರಾಧಿನೂ ಆಗಿರ್ಬೋದು. ಸೌಜನ್ಯಾಳನ್ನ ನಿಜವಾಗ್ಲೂ ಕೊಂದವರು ಯಾರು ಅಂತ ಹುಡುಕೋತನ್ನ ಬಿಟ್ಟು ಇಲ್ಲಾಗಿದ್ದು ಬೇರೆನೆ. ಅದೇನು ಅಂತ ತಿಳ್ಕೊಬೇಕಂದ್ರೆ ಮುಂದಿನ 10 ನಿಮಿಷನ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅರ್ಧಕ್ಕೆ ಬಿಟ್ರೆ ನಿನ್ ವ್ಯೂಸ್ ಬರಲ್ಲ ಅಥವಾ ದುಡ್ಡು ಆಗಲ್ಲ ಅಂತನಾ ಏನು? ಈಗಲೇ ಗೊತ್ತಾಯ್ತು ನಿನ್ ಬಂಡವಾಳ. ಮುಂದೆ 10 ನಿಮಿಷ ಏನು ಹೇಳ್ತೀಯ ಶುರು ಹಚ್ಕೋ. ಮುಂದುವರಿಯೋಕ್ಕೂ ಮುಂಚೆ ಇನ್ನೊಂದು ವಿಚಾರ. ಸಮೀರ್ನ ಮೊದಲನೇ ವಿಡಿಯೋ ಬಂದಾಗ ವಿಡಿಯೋದಲ್ಲಿ ಹೇಳಿರುವಂಥ ವಿಚಾರಗಳಿಗೆ ಸಾಕ್ಷಿ ತೋರಿಸ್ದೇ ಇದ್ರು ಸಪೋರ್ಟ್ ಮಾಡಿದವರಲ್ಲಿ ನಾನು ಒಬ್ಬ. ಸಮೀರ್ ಬಗ್ಗೆ ಹಲವಷ್ಟು ಆರೋಪಗಳು ಕೇಳಿಬಂದಾಗ ಅವ್ರನ್ನ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಯಾವಾಗ ಈ ಸೌಜನ್ಯ ಪ್ರಕರಣದ ಬಗ್ಗೆ ನಾನು ತಿಳ್ಕೋಬೇಕು, ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹುಡುಕಿದ್ನೋ ಆಗ ನನಗೆ ಗೊತ್ತಾಗಿದ್ದು ಅಸಲಿ ವಿಷಯ ಏನು ಅಂತ. ಅಂದರೆ ಸೌಜನ್ಯ ಪ್ರಕರಣದ ಬಗ್ಗೆ ಈ ಮಹಾನುಭಾವ ನಾನೇನು ತಿಳ್ಕೊಂಡಿದ್ದೆ, ಮುಂಚೆ ಅಂತನೂ ಸ್ಟಡಿ ಮಾಡಿದ್ದಾನೆ, ಏನೋ ರಿಸರ್ಚ್ ಮಾಡಿಬಿಟ್ಟಿದ್ದಾನೆ, ಓಡಾಡಿದ್ದಾನೆ, ಆ ಜಾಗಕ್ಕೆ ಹೋಗಿದ್ದಾನೆ, ಒಂದಿಷ್ಟು ಪೇಪರ್ಗಳನ್ನು ದಾಖಲೆಗಳನ್ನು ತಿರುವು ಹಾಕಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಸಮೀರ್ನ 2ನೇ ವಿಡಿಯೋ ಬಂದಾಗ ಅವಾಗ ಪಾಪ ಈ ವ್ಯಕ್ತಿಗೇನೋ ಜ್ಞಾನೋದಯ ಆಯ್ತಂತೆ. ಆ ಜ್ಞಾನೋದಯ ಆಗಿ 13 ವರ್ಷದ ಹಿಂದೆ ಏನೇನಾಯ್ತು ಅನ್ನೋದನ್ನ ಈಗ ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾನೆ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಸಮೀರ್ ಅವರು ಸಾಕ್ಷ್ಯನಾಶದ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಇಷ್ಟು ತನಕ ಹೇಳಿದ್ದೇನು ವಿಷಯ ಅಲ್ಲ, ಮತ್ತೆ ಇನ್ನೇನಿದು ಕತೆನಾ? ಹೇಳಿದ ಕತೆನಾ? ಇನ್ನು 10 ನಿಮಿಷ ಉಳಿತು, ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ.